ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 12ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8:14 ಇರಲಿದೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಬೆಳಗ್ಗೆ 8:12 ಇರಲಿದೆ. ನಂತರ ಉಪರಿ ಇರೋದರಿಂದ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಗ್ಗೆ 11:50 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಅಪರಾಹ್ನ 3:22 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:42 ಮಧ್ಯಾಹ್ನ 3:08 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 9:25 ಬೆಳಿಗ್ಗೆ 10:51 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:34 ಬೆಳಿಗ್ಗೆ 7:59 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:31 ಬೆಳಿಗ್ಗೆ 11:12 ಇನ್ನು ಮಧ್ಯಾಹ್ನ 2:39 ಅಪರಾಹ್ನ 3:21 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:35 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:31 ಸೂರ್ಯಾಸ್ತ ಸಂಜೆ 5:52. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಮಾರ್ಗದರ್ಶನವನ್ನು ಮಾಡುವಂಥವನು. ಹಾಗೆ ನಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ಹಿರಿಯರ ಅಥವಾ ಗುರುಗಳ ಮಾರ್ಗದರ್ಶನ ಇರುತ್ತೆ. ಇದು ನಮಗೆ ಉತ್ತಮ ಅನುಕೂಲವನ್ನು ತರುವಂಥದ್ದು. ಹಾಗೆ ಜ್ಞಾನಕ್ಕೆ, ನ್ಯಾಯಕ್ಕೆ, ಗೌರವಕ್ಕೆ, ಧರ್ಮಕ್ಕೆ, ವಿಶೇಷವಾಗಿ ಶ್ರದ್ಧೆಗೆ, ಹಾಗೆ ಸಂಪತ್ತಿಗೆ, ಭಾಗ್ಯೋದಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ದಿನ ಗುರುವಿನ ಪ್ರಭಾವ ಇರುತ್ತೆ, ಗುರುವಿನ ಮಾರ್ಗದರ್ಶನ ಇರುತ್ತೆ. ಹಾಗಾಗಿ ಹಿಡಿದ ಕೆಲಸ ಕಾರ್ಯಗಳು ಬಹಳ ವಿಶೇಷ ಫಲವನ್ನು ತಂದುಕೊಡುವಂಥ ದಿನ ಇದು. ಹಾಗಾಗಿ ಗುರುವಿನಿಂದ ಈ ದಿನ ಅತ್ಯುತ್ತಮ ಫಲಗಳನ್ನು ಪಡ್ಕೊಳ್ಳುವಂಥ ಒಂದು
ಯೋಗ ಕೂಡ ಇದೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6 ಗಂಟೆ 28 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 25 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 4 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 58 ನಿಮಿಷದಿಂದ ರಾತ್ರಿ 9 ಗಂಟೆ 1 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರಾದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 28 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 7 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 55 ನಿಮಿಷದಿಂದ ರಾತ್ರಿ 7 ಗಂಟೆ 58 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಬುಧ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ವ್ಯಾಪಾರಸ್ಥರು, ವರ್ತಕರು, ದಳ್ಳಾಳಿಗಳು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ವ್ಯಾಪಾರದಲ್ಲಿ ಈ ದಿನ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಆರ್ಬಿಟ್ರೇಷನ್ ವಿಚಾರ, ಮೀಡಿಯೇಷನ್ ವಿಚಾರ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದೇ ರೀತಿಯ ಚರ್ಚೆಗಳಾಗಲಿ, ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಜಾಗ್ರತೆ. ಆದಷ್ಟು ಬುಧ ಹೋರಾದಲ್ಲಿ ಇಂಥ ವ್ಯಾಪಾರಿ ಸಂಬಂಧವಾದಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 55 ನಿಮಿಷದಿಂದ ಅಪರಾಹ್ನ 5 ಗಂಟೆ 52 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 10 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ತುಂಬ ಅನುಕೂಲ ಇದೆ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ, ನಿಮ್ಮ ಪ್ರಯಾಣವನ್ನಾಗಲಿ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡ್ಬೋದು. ನಿಮಗೆ ತುಂಬ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಬರುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಆಗಲಿ ರವಿ ಹೋರಾದಲ್ಲಿ ಮಾಡಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ವರ್ತಕರು, ವ್ಯಾಪಾರಸ್ಥರು ಈ ದಿನ ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಯಾವುದೇ ಚಟುವಟಿಕೆಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ವ್ಯಾಪಾರದ ವಿಸ್ತರಣೆಯನ್ನು ಮಾಡುವಂತಹ ವಿಚಾರಗಳಾಗಲಿ ರವಿ ಹೋರಾದಲ್ಲಿ ಮಾಡೋದರಿಂದ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 19 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 1 ನಿಮಿಷದಿಂದ ಅಪರಾಹ್ನ 3 ಗಂಟೆ 58 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 4 ನಿಮಿಷದಿಂದ ರಾತ್ರಿ 11 ಗಂಟೆ 7 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡೋದ್ರಿಂದ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಜೊತೆಗೆ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೆ ಈ ದಿನ ಒಳ್ಳೆಯ ಲಾಭ ಇದೆ. ಏಕೆಂದರೆ ವ್ಯಾಪಾರದಲ್ಲಿ ತುಂಬ ಪ್ರಗತಿ ಕಾಣುವಂಥ ಸಂದರ್ಭಗಳಿದೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 58 ನಿಮಿಷದಿಂದ ಅಪರಾಹ್ನ 4 ಗಂಟೆ 56 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 7 ನಿಮಿಷದಿಂದ ರಾತ್ರಿ 12 ಗಂಟೆ 10 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇರಲಿ, ನಿಮ್ಮ ಚಟುವಟಿಕೆಗಳು ಯಾವುದೇ ಬಗೆಯದ್ದಾಗಿದ್ದರೂ ಕೂಡ ಅದನ್ನು ಆರಂಭ ಮಾಡಲಿಕ್ಕೆ ನೀವು ಒಳ್ಳೆಯ ಸಮಯವನ್ನು ನೋಡಬೇಕು. ಪ್ರತಿನಿತ್ಯ ನೀವು ಯಾವ ಸಮಯ ಅಂದರೆ ಯಾವ ಮುಹೂರ್ತ ಒಳ್ಳೆಯದಿದೆ, ಯಾವ ಹೊರ ಯಾವ ಕೆಲಸಕ್ಕೆ ಫೇವರಬಲ್ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ನೀವು ಅದರಂತೆ ನಡ್ಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಅಂದರೆ ಈ ಪಂಚಾಂಗ ನಿಮಗೆ ಸಹಾಯ ಮಾಡುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು 100ಕ್ಕೆ 100ರಷ್ಟು ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಹಾಯಕವಾಗುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಅಶ್ವಿನಿ ನಕ್ಷತ್ರ ಇದೆ, ಗುರುವಾರದ ದಿನ ಇರುವಂಥದ್ದು.
ಹಾಗಾಗಿ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಂಡಿರುವಂತಹ ದಿನ ಇದು. ಅಂದರೆ ಈ ಸರ್ವಾರ್ಥ ಸಿದ್ಧಿಯೋಗ ಈ ದಿನ ಬೆಳಿಗ್ಗೆ 6:36 ಬೆಳಿಗ್ಗೆ 9:52 ಇರುತ್ತೆ. ಹಾಗಾಗಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಯಾವುದೇ ರೀತಿಯ ದೈವಿಕ ಕಾರ್ಯಕ್ರಮಗಳಾಗಲಿ, ಧಾರ್ಮಿಕ ವಿಚಾರಗಳಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳ ಸಂಬಂಧವಾಗಿ ನೀವು ಆರಂಭ ಮಾಡಬೇಕು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡ್ಬೋದು. ಅತ್ಯುತ್ತಮವಾದಂಥ ಫಲಿತಾಂಶ ಸಿಕ್ಕತ್ತೆ. ಅದೇ ಈ ಮಾರ್ಗಶಿರ ಮಾಸದ ವಿಶೇಷತೆ ಅಂತ ಹೇಳುವಂಥದ್ದು. ಏಕೆಂದರೆ ಹಿಂದೂ ಪಂಚಾಂಗದ ಪ್ರಕಾರ ಮಾರ್ಗಶಿರ ಮಾಸ 9ನೆಯ ಮಾಸ. ಇದು ಆಯಾ ತಿಂಗಳ ಹುಣ್ಣಿಮೆ ಎಂದು ಇರುವಂಥ ನಕ್ಷತ್ರದ ಆಧಾರದ ಮೇಲೆ ಮಾಸದ ಹೆಸರನ್ನು ನಿರ್ಣಯ ಮಾಡುವಂಥದ್ದಿದೆ. ಇಲ್ಲಿ ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆಯೆಂದು ಮೃಗಶಿರ ನಕ್ಷತ್ರ ಬರುತ್ತೆ. ಆದ್ದರಿಂದ ಈ ಮಾಸಕ್ಕೆ ಅಗ್ರಹಾಯನ ಅಂತ ಹೇಳಿ ಕರೀತಾರೆ ಅಥವಾ ಮಾರ್ಗಶಿರ ಅಂತ ಹೇಳಿ ಕರೆಯುವಂಥದ್ದಿದೆ. ಇಲ್ಲಿ ಅಗ್ರಹಾಯನದಲ್ಲಿ 2 ಪದಗಳಿದೆ ನೋಡಿ. ಒಂದು ಅಗ್ರ, ಇನ್ನೊಂದು ಆಯನ. ಇಲ್ಲಿ ಅಗ್ರ ಅಂತ ಹೇಳಿದ್ರೆ ಹಿರಿಯ, ಮತ್ತು ಆಯನ ಅಂತ ಹೇಳಿದ್ರೆ ಪರಿವರ್ತನೆ. ಹಾಗಾಗಿ ಪೂರ್ವದಲ್ಲಿ ಮಾರ್ಗಶಿರ ಮಾಸದಿಂದ ಲೆಕ್ಕಾಚಾರವನ್ನು ಆರಂಭ ಮಾಡ್ತಾ ಇದ್ರು ಅನ್ನುವಂಥದ್ದಿದೆ. ನಂತರದಲ್ಲಿ ಅದು ಚೈತ್ರ ಮಾಸಕ್ಕೆ ಬದಲಾವಣೆ ಆಯಿತು. ಹಾಗಾಗಿ ನಮ್ಮ ಹೊಸ ವರ್ಷ ಆರಂಭ ಆಗುವಂಥದ್ದು ಚೈತ್ರ ಮಾಸದಿಂದ. ಆದ್ದರಿಂದಲೇ ನಾವು ಹಿಂದೂ ಮಾಸಗಳನ್ನು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ ಹೇಳುವಂಥದ್ದು. ಅಲ್ಲಿಂದ ಅದು ಆರಂಭ ಆಗುತ್ತೆ. ಹಾಗೆ ಈ ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಬದಲಾಗ್ತಾನೆ. ಈ ಸಂದರ್ಭವನ್ನೇ ಧನುರ್ ಸಂಕ್ರಮಣ ಅಂತ ಹೇಳಿ ಕರೀತಾರೆ. ಈ ಧನುರ್ ಸಂಕ್ರಮಣ ಕಾಲದಿಂದ ಧನುರ್ಮಾಸ ಆರಂಭ ಆಗುತ್ತೆ. ಇನ್ನು ಮುಂದೆ ಮಕರ ಸಂಕ್ರಾಂತಿಯವರೆಗೆ, ಅಂದರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವವರೆಗೆ ಇದು ಧನುರ್ಮಾಸ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಹಾಗಾಗಿನೇ ಈ ಮಾರ್ಗಶಿರ ಮಾಸದ ಆರಂಭದೊಂದಿಗೆ ಹೇಮಂತ ಋತು ಆರಂಭ ಆಗಿಬಿಡತ್ತೆ. ಇಲ್ಲಿ ಹೇಮಂತ ಋತು ಅಂತ ಹೇಳಿದ್ರೆ ಚಳಿಗಾಲ. ಇದು ಚಳಿಗಾಲದ ಪರ್ವಕಾಲ. ಇದು ಸಾಮಾನ್ಯವಾಗಿ ಈ ಧನುರ್ಮಾಸ ಡಿಸೆಂಬರ್ 16ರಿಂದ ಆರಂಭ ಆಗುತ್ತೆ. ಹಾಗೆ ಜನವರಿ 14ಕ್ಕೆ ಇದು ಮುಕ್ತಾಯ ಆಗುತ್ತೆ. ಇನ್ನು ಈ ಮಾರ್ಗಶಿರ ಮಾಸ ಮತ್ತು ಈ ಧನುರ್ಮಾಸ ಏನಿದೆ ಇದನ್ನು ಅತ್ಯಂತ ಪವಿತ್ರವಾದ ಮಾಸ ಅಂತ ಹೇಳಿ ಕರೆಯುವಂಥದ್ದಿದೆ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾಸಗಳಲ್ಲಿ ಮಾರ್ಗಶಿರ ಮಾಸ ಅಂದರೆ ಮಾಸಾನ ಮಾರ್ಗಸೋಹಂ ಅಂತ ಹೇಳಿರುವಂಥದ್ದು ಅತಿ ಶ್ರೇಷ್ಠ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿನೇ ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಇನ್ನು ಈ ಮಾರ್ಗಶಿರ ಮಾಸ ಭಗವಾನ್ ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥದ್ದು. ಮಹಾಲಕ್ಷ್ಮಿಗೂ ಕೂಡ ಅತ್ಯಂತ ಪ್ರಿಯವಾಗಿರುವಂಥ ಮಾಸ ಇದು. ಅದರಲ್ಲೂ ಈ ಮಾರ್ಗಶಿರ ಮಾಸ ಗುರುವಾರದಂದು ಮಹಾಲಕ್ಷ್ಮಿ ಆರಾಧನೆ ಶ್ರೇಷ್ಠ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಈ ದಿನ ಮಹಾಲಕ್ಷ್ಮಿಯ ಆರಾಧನೆಗೆ ಅತ್ಯಂತ ಸೂಕ್ತವಾಗಿರುವಂಥ ದಿನ. ಇದನ್ನೇ ಮಾರ್ಗಶಿರ ಲಕ್ಷ್ಮೀ ವ್ರತ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ಲಕ್ಷ್ಮೀ ಪೂಜೆಯನ್ನು ಈ ದಿನ ಯಾರು ಮಾಡ್ತಾರೆ, ಈ ವ್ರತವನ್ನು ಯಾರು ಆಚರಣೆ ಮಾಡ್ತಾರೆ ಅಂಥವರಿಗೆ ಆರೋಗ್ಯ ವೃದ್ಧಿಯಾಗುತ್ತೆ, ಐಶ್ವರ್ಯ ಪ್ರಾಪ್ತಿಯಾಗತ್ತೆ. ಜೊತೆಗೆ ಅವರ ಅಭಿವೃದ್ಧಿ ಏನಿದೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತರೋತ್ತರವಾಗಿ ಸಂಪತ್ತು ಅವರಿಗೆ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಮಾರ್ಗಶಿರ ಮಾಸದ ಗುರುವಾರದ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಇನ್ನು ಈ ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾರಾಯಣವನ್ನು ವಿಷ್ಣು ದೇವಾಲಯಗಳಲ್ಲಿ ಮಾಡುವಂಥದ್ದು ಇದೆ. ಏಕೆಂದರೆ ಇಲ್ಲಿ ಬಹಳ ವಿಶೇಷವಾಗಿ ವಿಷ್ಣುವನ್ನು ಸ್ತುತಿಸುವಂಥದ್ದು ಇದು. ಇದರ ಜೊತೆಯಲ್ಲಿ ಸೂರ್ಯ ಭಗವಾನರನ್ನು, ಹನುಮಂತನನ್ನು, ಕಾರ್ತಿಕೇಯನ ಆರಾಧನೆ ಕೂಡ ನಡೆಯುವಂಥದ್ದು ಇದೆ. ಇನ್ನು ಈ ಮಾರ್ಗಶಿರ ಮಾಸದ ವಿಶೇಷತೆ ಅಂತ ಹೇಳಿದ್ರೆ ಬಹಳ ವಿಶೇಷತೆಯಿಂದ ಕೂಡಿರುವಂಥದ್ದು. ಯಾಕೆಂದರೆ ಇಲ್ಲಿ ಅಮಾವಾಸ್ಯೆಯ ನಂತರ 6ನೇ ದಿನ ಸ್ಕಂದ ಷಷ್ಠಿ ಬಂದಿದೆ, ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿ ಕರೆಯುವಂಥದ್ದು. ನಂತರ ಮಿತ್ರ ಸಪ್ತಮಿ ಬಂದಿರುವಂಥದ್ದು. ಯಾಕೆಂದರೆ ಇದು ಸೂರ್ಯಾರಾಧನೆಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ದಿನ. ಇನ್ನು 13ನೆಯ ದಿನ ಅಂದರೆ ತ್ರಯೋದಶಿಯ ದಿನ ಹನುಮತ್ ವ್ರತವನ್ನ ಆಚರಣೆ ಮಾಡುವಂತಹ ದಿನ. ಇನ್ನು ಚತುರ್ದಶಿಯ ನಂತರದ ಪೌರ್ಣಮಿಯೇ ದತ್ತ ಜಯಂತಿ ಆಚರಣೆ ಮಾಡುವಂಥದ್ದು, ಗುರು ದತ್ತಾತ್ರೇಯರ ಜನ್ಮದಿನ.
ಇನ್ನು ಈ ವರ್ಷ ಮಾರ್ಗಶಿರ ಮಾಸದಲ್ಲಿ 4 ಗುರುವಾರಗಳು ಬರ್ತಾ ಇದೆ. ಹಾಗಾಗಿ ಈ 4 ಗುರುವಾರಗಳು ಕೂಡ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನ ವಿಶೇಷವಾಗಿ ಆಚರಣೆ ಮಾಡಬೇಕು. ಅದರಲ್ಲೂ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಒಡಿಸ್ಸಾದಲ್ಲಿ ಈ ಲಕ್ಷ್ಮೀ ಪೂಜೆಯನ್ನ ಹೆಚ್ಚು ಮಂದಿ ಮಾಡುವಂಥದ್ದು ಇದೆ. ಅದರಲ್ಲೂ ಈ ದಿನ ಸುಂದರ ಚಿತ್ತಾರಗಳನ್ನು ಗೋಡೆಯ ಮೇಲೆ ಬಿಡಿಸ್ತಾರೆ. ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ಅದರಲ್ಲಿ ಕೆಂಪು ಬಣ್ಣವನ್ನು ತುಂಬಿ ಮಹಾಲಕ್ಷ್ಮಿಯನ್ನ ಸ್ವಾಗತಿಸ್ತಾರೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ವಿಶೇಷವಾಗಿ ದ್ವಾರಂ ಮುಗ್ಗುಲು ಅನ್ನುವಂಥ ವಿಶಿಷ್ಟ ರಂಗೋಲಿಯನ್ನ ಪ್ರತಿ ಮನೆಯ ಮುಂದೆ ಕೂಡ ಬಿಡಿಸ್ತಾರೆ. ಹಾಗಾಗಿ ವಿಷ್ಣುವನ್ನ ಮಹಾಲಕ್ಷ್ಮಿಯನ್ನ ಸ್ವಾಗತಿಸಲಿಕ್ಕೆ ರಂಗೋಲಿಯಿಂದ ಅವರು ಆಹ್ವಾನಿಸುವಂಥದ್ದು ಇದೆ. ಇನ್ನು ಈ ಮಾರ್ಗಶಿರ ಮಾಸದ ಗುರುವಾರದ ದಿನ ಲಕ್ಷ್ಮೀ ವ್ರತಾಚರಣೆಯ ಈ ಪೂಜೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಮಾರ್ಗಶಿರ ಮಾಸದಲ್ಲಿ ಒಟ್ಟು 5 ಮಹಾಲಕ್ಷ್ಮಿ ವ್ರತಗಳು ಬರುತ್ತೆ. ಇದು ಸಂಪತ್ತನ್ನು ವೃದ್ಧಿಸಿ ಸಂಕಷ್ಟಗಳನ್ನು ನಿವಾರಿಸುವಂತಹ ಮಹಾಲಕ್ಷ್ಮಿ ವ್ರತ. ಇದು ಅತ್ಯಂತ ಶ್ರೇಷ್ಠವಾಗಿರುವಂತಹ ವ್ರತ. ಹಾಗೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ವಿಶೇಷವಾದಂಥ ಒಂದು ಮಹತ್ವ ಇದೆ. ಲಕ್ಷ್ಮೀ ದೇವಿ ಹಿಂದೂಗಳ ಆರಾಧ್ಯ ದೇವತೆ. ವೈಕುಂಠದ ಅಧಿಪತಿಯಾದಂತಹ ಶ್ರೀಮನ್ ಮಹಾವಿಷ್ಣುವಿನ ಪತ್ನಿ. ಸಮುದ್ರ ಮಂಥನದ ವೇಳೆ ಜನಿಸಿದಂತಹ ಲಕ್ಷ್ಮಿಯನ್ನ ವಿಷ್ಣು ವರಿಸ್ತಾನೆ. ಇಲ್ಲಿ ಹಣ, ಐಶ್ವರ್ಯ, ಸಿರಿ, ಸಂಪತ್ತುಗಳ ಅಧಿದೇವತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ. ಇಲ್ಲಿ ಲಕ್ಷ್ಮಿ ಅಂತ ಹೇಳಿದ್ರೆ ಸಂಪತ್ತು, ಲಕ್ಷ್ಮಿ ಅಂತ ಹೇಳಿದ್ರೆ ಸೌಂದರ್ಯ, ಲಕ್ಷ್ಮಿ ಅಂತ ಹೇಳಿದ್ರೆ ಸಮೃದ್ಧಿ, ಲಕ್ಷ್ಮಿ ಅಂತ ಹೇಳಿದ್ರೆ ವಿಜಯ, ಹಾಗೆ ಲಕ್ಷ್ಮಿ ಅಂತ ಹೇಳಿದ್ರೆ ಯಶಸ್ಸು. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯ ಯಶಸ್ಸನ್ನು ಪಡೆಯಲಿಕ್ಕೆ ಬಯಸ್ತೇವೆ ಅದಕ್ಕೆಲ್ಲದಕ್ಕೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು. ಹಾಗಾಗಿನೇ ಇಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ನಾವು ಈ ಮಾರ್ಗಶಿರ ಮಾಸದಲ್ಲಿ ಪ್ರತಿ ಗುರುವಾರದ ದಿನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಹಿಂದೂ ಧರ್ಮದ 4 ವೇದಗಳಲ್ಲಿ ಒಂದಾದಂತಹ ಋಗ್ವೇದದಲ್ಲಿ ಲಕ್ಷ್ಮಿಯನ್ನ ಸಂಪತ್ತಿನ ಮತ್ತು ಅದೃಷ್ಟದ ಸಂಕೇತವಾಗಿ ಮಾತ್ರ ಬಳಸಿಲ್ಲ. ಬದಲಾಗಿ ಲಕ್ಷ್ಮಿ ಅಂತ ಹೇಳಿದ್ರೆ ಮಂಗಳಕರ ಅನ್ನುವಂಥ ಅರ್ಥ ಕೂಡ ಇದೆ. ಇಲ್ಲಿ ಐಶ್ವರ್ಯದ ಸಂಕೇತ ಅಂತ ಕೂಡ ಹೇಳುವಂಥದ್ದಿದೆ. ಹಾಗೆ ಅಥರ್ವಣ ವೇದದಲ್ಲಿ ಲಕ್ಷ್ಮಿಯನ್ನ ಅದೃಷ್ಟ, ಐಶ್ವರ್ಯ, ಸಂಪತ್ತು ಮತ್ತು ಯಶಸ್ಸಿನ ಸಂಕೇತವಾಗಿ ವರ್ಣಿಸಿದ್ದಾರೆ. ಇನ್ನು ಆದಿಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ, ಈ ಅಷ್ಟಲಕ್ಷ್ಮಿಯರಲ್ಲಿ ಒಂದೊಂದು ಲಕ್ಷ್ಮಿಯ ಆರಾಧನೆಯಿಂದ ಒಂದೊಂದು ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಅದರಲ್ಲೂ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವ್ರತವನ್ನು ಮಾಡೋದ್ರಿಂದ ವಿಶೇಷ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲಿ ಮಾರ್ಗಶಿರ ಮಾಸ ಹೇಳಿ ಕೇಳಿ ಮಹಾವಿಷ್ಣುವಿನ ಮಾಸ. ಇಂತಹ ಮಾಸದಲ್ಲಿ ವಿಷ್ಣುವಿನ ಮನದನ್ನೆಯ ಪೂಜೆ ಇಲ್ಲದೆ ಆ ಮಾಸ ಸಂಪನ್ನವಾಗಲ್ಲ. ಹಾಗಾಗಿನೇ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಲೇಬೇಕು. ಅದು ಕೂಡ ವಿಶೇಷವಾಗಿ ಗುರುವಾರದ ದಿನಗಳು ಮಾಡಬೇಕು. ಇದರಿಂದ ಸಂಪತ್ತಿನ ಹೊಳೆಯೇ ಹರಿದು ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಗುರುವಾರಗಳಂದು ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಹಾಗೆ ಲಕ್ಷ್ಮಿಯ ಸಹೋದರನಾದಂತಹ ಶಂಖವನ್ನು ಕೂಡ ಪೂಜೆ ಮಾಡಬೇಕು ಅನ್ನುವಂಥದ್ದಿದೆ. ಇದರಿಂದ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ. ಅದರಲ್ಲೂ ದಕ್ಷಿಣಾಭಿಮುಖವಾಗಿರುವಂಥ ಶಂಖ ಪೂಜೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಈ ಬಿಳಿಯ ಶಂಖವನ್ನು ಯಾರು ಮನೆಯಲ್ಲಿ ಪೂಜೆ ಮಾಡ್ತಾರೋ ಅಲ್ಲಿ ಲಕ್ಷ್ಮೀ ದೇವಿಯ ಸಾನ್ನಿಧ್ಯವಿರುತ್ತೆ. ಜೊತೆಗೆ ಈ ಮಾರ್ಗಶಿರ ಮಾಸದ ಗುರುವಾರಗಳಂದು ಶಂಖನಾದವನ್ನು ಮಾಡೋದರಿಂದ ಲಕ್ಷ್ಮೀ ದೇವಿಗೆ ತುಂಬ ಪ್ರಸನ್ನತೆ ಉಂಟಾಗುತ್ತೆ. ಲಕ್ಷ್ಮಿಯ ಅನುಗ್ರಹ ಅಂತಹ ಮನೆಗಳಿಗೆ ವಿಶೇಷವಾಗಿ ಲಭ್ಯವಾಗುತ್ತೆ ಅನ್ನುವಂಥದ್ದು. ಇದು ಲಕ್ಷ್ಮೀ ದೇವಿ ತನ್ನ ಭಕ್ತರಿಗೆ ಸಂಪತ್ತನ್ನು ನೀಡಿ ಉದ್ಧಾರ ಮಾಡ್ತಾಳೆ ಆ ಸಂದರ್ಭದಲ್ಲಿ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಪ್ರಾತಃ ಕಾಲದಲ್ಲಿ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯ ಆವಾಹನೆಯನ್ನು ಮಾಡಬೇಕು. ಹಾಗೆ ಲಕ್ಷ್ಮಿಯನ್ನು ಕಳಶದ ರೂಪದಲ್ಲಿ ಆವಾಹನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. ಹಾಗೆ ವ್ಯವಸ್ಥಿತವಾಗಿ ಲಕ್ಷ್ಮಿಗೆ ಉಪಚಾರ ಮತ್ತು ಅರ್ಚನೆಯನ್ನು ಮಾಡಿ ಹೆಸರು ಬೇಳೆ, ಕೋಸಂಬರಿ ಮತ್ತು ನಿಂಬೆಹಣ್ಣಿನ ಪಾನಕವನ್ನು ನೈವೇದ್ಯ ಮಾಡಬೇಕು. ಈ ದಿನ ಅದನ್ನು 5 ಜನ ಮುತ್ತೈದೆಯರಿಗೆ, ಸುಮಂಗಲಿಯರಿಗೆ ಶಕ್ತ್ಯಾನುಸಾರ ಅರಿಶಿನ, ಕುಂಕುಮಾದಿಗಳನ್ನು ಕೊಟ್ಟು ಪ್ರಸಾದವನ್ನು ವಿನಿಯೋಗ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಈ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಗುರುವಾರಗಳಂದು ಮಹಾಲಕ್ಷ್ಮಿಯ ವ್ರತವನ್ನು ನಿಯಮಬದ್ಧವಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು. ಇದರಿಂದ ದಾರಿದ್ರ್ಯತೆ ಅನ್ನುವಂಥದ್ದು ಇರಲ್ಲ. ಸಕಲ ಸಂಪತ್ತುಗಳು ಕೂಡ ಲಭಿಸುತ್ತೆ. ಲಕ್ಷ್ಮೀ ದೇವಿಯ ಕೃಪೆ ಸದಾಕಾಲ ಅವರ ಮೇಲಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ.
ಆದ್ದರಿಂದಲೇ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ, ಮಹಾಲಕ್ಷ್ಮಿಯ ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಜೊತೆಗೆ ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಸ್ವಂತ ಬಿಸ್ನೆಸ್ ಇರ್ಬೋದು, ನಿಮ್ಮ ಉದ್ಯೋಗ ಇರ್ಬೋದು, ನೀವು ಮಾಡುವಂಥ ಪ್ರತಿಯೊಂದು ಕೆಲಸ, ಅದು ಮನೆ ಕೆಲಸವೇ ಆಗಲಿ ಅಥವಾ ಯಾವುದೇ ರೀತಿಯ ಗುರುತರದ ಕೆಲಸವೇ ಆಗಲಿ, ಅದು ತುಂಬ ಯಶಸ್ವಿಯಾಗತ್ತೆ. ಮಹಾಲಕ್ಷ್ಮಿ ಅನುಗ್ರಹಿಸಿದ್ದಾಳೆ ಅಂತ ಹೇಳಿದ್ರೆ ಆ ಮನೆ ಉತ್ತರೋತ್ತರವಾಗಿ ಸುಭಿಕ್ಷವಾಗಿರುತ್ತೆ. ಒಳ್ಳೆಯ ಕಾಲ ಬಂದಿದೆ, ಹಾಗೆ ಹಣಕಾಸಿನ ಸಮಸ್ಯೆಗಳಾಗಲಿ, ಆ ಮನೆಗೆ ಬಂದಂತಹ ಬಡತನ ಆಗಲಿ, ದಾರಿದ್ರ್ಯವಾಗಲಿ ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಮಾರ್ಗಶಿರ ಮಾಸ ಅತ್ಯಂತ ಪ್ರಮುಖವಾಗಿರುವಂಥ ಮಾಸಗಳಲ್ಲಿ ಒಂದಾಗಿ ಇರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಹಿರಿಯರು ಹೇಳುವಂಥ ಒಂದು ಮಾತು ಅಥವಾ ಒಂದು ಸಲಹೆ, ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಏನಂದರೆ, ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಉಂಟಾದಾಗ ಲಕ್ಷ್ಮಿ ಸದಾಕಾಲ ಇರಬೇಕು, ಶಾಶ್ವತವಾಗಿ ನಿಮ್ಮ ಮನೆಯಲ್ಲೂ ಇರಬೇಕು ಅನ್ನುವಂಥದ್ದು ನಿಮ್ಮ ಬಯಕೆ ಆಗಿದ್ದರೆ, ಮನೆಯಲ್ಲಿ ಒಂದು ವಿಶೇಷವಾದಂಥ ಕೆಲಸವನ್ನು ಮಾಡಬೇಕು. ಏನಂದರೆ, ಮನೆಯಲ್ಲಿ ಕೆಲವು ಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಪ್ರತಿನಿತ್ಯ ಬಳಸ್ತಾ ಇರ್ತೇವೆ. ಅಂಥ ವಸ್ತುಗಳು ಮನೆಯಲ್ಲಿ ಇರಬೇಕು. ಒಂದು ವೇಳೆ ಈ ವಸ್ತುಗಳು ಏನಾದರೂ ಖಾಲಿಯಾದರೆ ತಕ್ಷಣ ಅದನ್ನು ತಂದು ತುಂಬಿಸಿಡಬೇಕು ಡಬ್ಬದಲ್ಲಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಲ್ಲ ಅನ್ನೋಂಥ ಒಂದು ವಿಚಾರ ಇದೆ. ಹಾಗೆ ಆ ಮನೆಯಿಂದ ನಿರ್ಗಮಿಸ್ಬಿಡ್ತಾಳೆ ಅನ್ನುವಂಥದ್ದು. ಅದಕ್ಕಾಗಿಯೇ ಯಾವಾಗಲೂ ಕೂಡ ಈ 5 ವಸ್ತುಗಳನ್ನು ಮನೆಯಲ್ಲಿ ಇಟ್ಟಿರಬೇಕು, ಮನೆ ತುಂಬಿರಬೇಕು ಈ 5 ವಸ್ತುಗಳಿಂದ ಅನ್ನುವಂಥದ್ದು. ಇದರಲ್ಲಿ ಮೊದಲನೇದಾಗಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುವಂಥ ರೀತಿಯಲ್ಲಿ ಹಾಲು, ಮೊಸರು, ಮಜ್ಜಿಗೆ ಇದು ಮನೆಯಲ್ಲಿ ಸುಭಿಕ್ಷವಾಗಿರಬೇಕು. ಇನ್ನು ಮನೆಯಲ್ಲಿ ಶುದ್ಧವಾದಂಥ ನೀರನ್ನು ಶೇಖರಿಸಿ ಇಟ್ಟಿರಬೇಕು. ಇನ್ನು ಮನೆಯಲ್ಲಿ ಅಕ್ಕಿಯನ್ನು ಶೇಖರಿಸಿರಬೇಕು. ಇನ್ನು ಹಣದ ನಾಣ್ಯಗಳಾಗಲಿ ಅಥವಾ ಸ್ವಲ್ಪ ಕರೆನ್ಸಿ ಆಗಲಿ ಮನೆಯಲ್ಲಿ ಇರಬೇಕು. ಇನ್ನು ಅರಿಶಿನ ಮತ್ತು ಕುಂಕುಮ ಮನೆಯಲ್ಲಿ ಯಾವಾಗಲೂ ಕೂಡ ಯಥೇಚ್ಛವಾಗಿರಬೇಕು. ಹಾಗೆ ಮನೆಯಲ್ಲಿ ಉಪ್ಪು ಕೂಡ ಇರಬೇಕು ಅನ್ನುವಂಥದ್ದಿದೆ. ಹಾಗಾಗಿನೇ ಈ ವಸ್ತುಗಳು ಯಾವಾಗಲೂ ಕೂಡ ಮನೆಯಲ್ಲಿ ತುಂಬಿ ತುಳುಕ್ತಾ ಇರಬೇಕು. ಹಾಗೆ ಈ ವಸ್ತುಗಳು ಏನಾದರೂ ಖಾಲಿ ಆದರೆ ಬೇರೆಯವರ ಮನೆಯಿಂದ ಸಾಲವನ್ನು ಪಡ್ಕೊಳ್ಬೇಡಿ. ಏಕೆಂದರೆ ಸಾಲ ಬಾಧೆಗಳು ಜಾಸ್ತಿ ಆಗುವಂಥದ್ದು. ಹಾಗೆ ಕೊಟ್ಟವರು ಕೂಡ ದಾರಿದ್ರ್ಯತೆಯನ್ನು ಕಾಣ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈಗ ಹೇಳಿರುವಂಥ 5-6 ವಸ್ತುಗಳೇನಿದೆ ಇದನ್ನು ನೀವೇ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿಕೊಂಡು ಮನೆಗೆ ತರಬೇಕು. ಜೊತೆಗೆ ಇದನ್ನು ಎರವಲು ತರಬಾರ್ದು, ಎರವಲು ಕೊಡಬಾರ್ದು ಅನ್ನುವಂಥ ವಿಚಾರವನ್ನು ಕೂಡ ಗಮನಿಸಬೇಕು. ಒಟ್ಟಾರೆ ನೀವು ಮಾಡುವಂತಹ ಪ್ರತಿ ಚಟುವಟಿಕೆ ಕೂಡ ನಿಮ್ಮ ಒಂದು ಅಭಿವೃದ್ಧಿಗಾಗಿ, ನಿಮ್ಮ ಒಂದು ಸಮೃದ್ಧಿಗಾಗಿ ಮಾಡುವಂಥದ್ದು. ಹಾಗಾಗಿನೇ ಮಹಾಲಕ್ಷ್ಮಿಯ ಅನುಗ್ರಹ ಪ್ರತಿ ಕೆಲಸದಲ್ಲೂ ಕೂಡ, ಪ್ರತಿ ಹಂತದಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಮಹಾಲಕ್ಷ್ಮಿಯ ವಿವಿಧ ರೂಪಗಳಾಗಲಿ, ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಸ್ತುಗಳಾಗಲಿ, ಅದನ್ನು ಬಹಳ ಶ್ರದ್ಧೆಯಿಂದ ಜೋಪಾನ ಮಾಡಬೇಕು. ಅದು ಪವಿತ್ರವಾಗಿರುವಂಥ ವಸ್ತುಗಳು. ಅದರ ಬಗ್ಗೆ ವಿವರವನ್ನು ಮುಂದೆ ನೋಡೋಣ. ಅಂದರೆ ಯಾವ ಯಾವ ವಸ್ತುಗಳು ಮನೆಯಲ್ಲಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಒಂದು ವಿಚಾರವನ್ನು. ಇನ್ನು ಈ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅತ್ಯುತ್ತಮವಾಗಿರುವಂಥ ದಿನ, ಸಂತೋಷದ ದಿನ, ಅದರಲ್ಲೂ ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಚಂದ್ರ ಈ ದಿನ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ವಿದ್ಯಮಾನಗಳು ನಿಮಗೆ ಅತ್ಯುತ್ತಮ ಪ್ರತಿಫಲವನ್ನು ತಂದುಕೊಡುವಂಥದ್ದು. ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮ್ಮ ಕುಟುಂಬಸ್ಥರಾಗಲಿ ಅಥವಾ ಉದ್ಯೋಗದಲ್ಲಿ ನಿಮ್ಮ ಮೇಲಧಿಕಾರಿಗಳಾಗಲಿ, ಸಹೋದ್ಯೋಗಿಗಳಾಗಲಿ ತುಂಬ ಸುಪ್ರೀತರಾಗ್ತಾರೆ. ಅಂದರೆ ಅವರಿಗೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಇಷ್ಟ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಬೆಳವಣಿಗೆಗೆ ಇದು ತುಂಬ ಅನುಕೂಲಕರವಾಗಿರುವಂಥ ಸನ್ನಿವೇಶ ಇದು. ಹಾಗಾಗಿ ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಅನುಭವ, ಇದರ ಆಧಾರದ ಮೇಲೆ ಆಗುವಂಥ ಕೆಲಸ ಕಾರ್ಯಗಳು ಈ ದಿನ ನಿಮಗೆ ತುಂಬ ಯಶಸ್ಸನ್ನು, ಕೀರ್ತಿಯನ್ನು ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿ ನೀವು ಕ್ರಮಿಸುವಂಥ ಮಾರ್ಗ, ಸೇವಿಸುವಂಥ ಆಹಾರ, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಸಾಕು. ಏಕೆಂದರೆ ಕೆಲಸ ಕಾರ್ಯಗಳು ಬಹಳ ನಿರಾಯಾಸವಾಗಿ ಪೂರ್ಣಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು
ವಿಚಾರದಲ್ಲಿ ಸ್ವಲ್ಪ ಆಲಸ್ಯ ಮನೋಭಾವ ಉಂಟಾಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ, ಅಲರ್ಟ್ ಆಗಿರಿ. ಇನ್ನು ಈ ದಿನ ಪ್ರಮುಖವಾದಂಥ ವಿಚಾರಗಳಲ್ಲಿ ಕುಟುಂಬದ ಸಲಹೆಯನ್ನು ಪಡ್ಕೊಂಡು ಮುಂದೆ ಸಾಗುವಂಥದ್ದು ತುಂಬ ಉತ್ತಮ. ಏಕೆಂದರೆ ಅವರನ್ನು ಕೂಡ ಈ ಒಂದು ಸಮಸ್ಯೆಯ ಈ ಲೂಪ್ನಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ವ್ಯಾಪಾರದ ಪ್ರಗತಿಗಾಗಿ ಮಾಡುವಂಥ ಫಲಗಳು ತುಂಬ ಸಂತೋಷವನ್ನು ತರುತ್ತೆ. ಏಕೆಂದರೆ ನಿಮ್ಮ ಪ್ರಯತ್ನಗಳು ಉತ್ತಮ ಫಲ ನೀಡಿದಾಗ ನಿಮಗೆ ನೀವೇ ಈ ದಿನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಬುದ್ಧಿವಂತಿಕೆಯಿಂದ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತೀರಿ. ಹಾಗಾಗಿನೇ ಈ ದಿನ ತುಂಬ ತಾಳ್ಮೆಯಿಂದ ಕೆಲವು ಕೆಲಸಗಳನ್ನು ಮಾಡೋದರಿಂದ ನಿಮಗೆ ಉತ್ತಮ ಫಲ ಸಿಕ್ಕತ್ತೆ. ಏಕೆಂದರೆ ತಾಳ್ಮೆ ಒಂದು ಉತ್ತಮ ನಿರ್ಧಾರಕ್ಕೆ ಕಾರಣ ಆದರೆ ಆ ಒಂದು ಉತ್ತಮ ನಿರ್ಧಾರ ಉತ್ತಮ ಭವಿಷ್ಯಕ್ಕೂ ಕೂಡ ಕಾರಣ ಆಗುತ್ತೆ. ತನ್ಮೂಲಕ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಸಂದರ್ಭಗಳಿದೆ. ನಿಮ್ಮ ಪ್ರೀತಿ ಪಾತ್ರರು ಕೂಡ ಈ ದಿನ ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಒಳ್ಳೆಯ ಪ್ರಯತ್ನ, ಒಳ್ಳೆಯ ಫಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ತಾ ಇರಿ. ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯ ದರ್ಶನ ಮಾಡೋದ್ರಿಂದ ನಿಮ್ಮ ಜೀವನ ಸಮೃದ್ಧಿಯಾಗಿರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಅಸಮಾಧಾನ, ಏನೋ ಅತೃಪ್ತಿ, ಕೆಲಸಗಳು ಅಪೂರ್ಣ ಅನ್ನುವಂಥ ಭಾವ ನಿಮ್ಮನ್ನು ಕಾಡುತ್ತೆ. ಈ ದಿನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳು ತುಂಬ ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ. ಫಲಿತಾಂಶಗಳು ಬಹಳ ಬೇಗ ಸಿಕ್ಕಲ್ಲ. ಇದರಿಂದಲೇ ನಿಮ್ಮ ತಾಳ್ಮೆ ಈ ದಿನ ಪರೀಕ್ಷೆಗೆ ಒಳಪಡುವಂಥದ್ದಾಗತ್ತೆ. ಹಾಗೆ ಯಾರ ಮೇಲೋ ಸಿಟ್ಟು, ಯಾರ ಮೇಲೋ ತೋರಿಸಿದಂತೆ ಈ ದಿನ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನುವಂಥ ರೀತಿಯಲ್ಲಿ ಕೆಲವರ ಮೇಲೆ ಈ ದಿನ ನೀವು ಕೋಪ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಅದರಲ್ಲೂ ಅಮಾಯಕರ ಮೇಲೆ ಈ ದಿನ ನಿಮ್ಮ ಸೇಡನ್ನು ತೀರಿಸ್ಕೊಳ್ಳುವಂಥ ಒಂದು ಸನ್ನಿವೇಶ ಇದೆ. ಹಾಗೆ ಈ ದಿನದಲ್ಲಿ ಕುಟುಂಬದ ಹಿರಿಯರೊಂದಿಗೂ ಕೂಡ ಭಿನ್ನಾಭಿಪ್ರಾಯಗಳಿರುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಈ ಹಣಕಾಸಿನ ವಿಚಾರವಾಗಿ ಮಾನಸಿಕ ಸ್ಥಿರತೆ ಅನ್ನುವಂಥದ್ದು ಇರಲ್ಲ. ಖರ್ಚು ವಿಪರೀತ ಇದೆ, ಕಮಿಟ್ಮೆಂಟ್ ಜಾಸ್ತಿ ಇದೆ, ಆದರೆ ಆದಾಯ ಅಷ್ಟಕ್ಕಷ್ಟೇ ಇರುವಂಥದ್ದು ಈ ದಿನ. ಇನ್ನು ಮನೆಯ ಹೊರಗೆ ಹೊಸ ಸಮಸ್ಯೆಗಳು ಉದ್ಭವಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಯಾವುದೇ ಒಂದು ಪ್ರವೃತ್ತಿ ಇರಲಿ, ಅದು ಆಕ್ರಮಣಕಾರಿ ಪ್ರವೃತ್ತಿ ಆಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ರಹಸ್ಯವಾಗಿ ಮಾಡಬೇಕು ಅನ್ನುವಂಥ ಪ್ರವೃತ್ತಿಯಾಗಲಿ, ಅದಕ್ಕೆ ನಿಯಂತ್ರಣವನ್ನು ಈ ದಿನ ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಮನೆ ಒಳಗಿರೋಂಥ ತೊಂದರೆ ಏನಿದೆ ಅದನ್ನು 4 ಗೋಡೆಯ ಒಳಗೆ ಒಂದು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಮುನ್ನುಗ್ಗುವಂಥದ್ದು ಅಪಾಯಕರ. ಏಕೆಂದರೆ ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಮುಂದೆ ಹೋಗಬೇಕು ಅನ್ನುವಂಥದ್ದಿದೆ. ಏಕೆಂದರೆ ಈ ವ್ಯಾಪಾರ ವ್ಯವಹಾರಗಳು ಸುಸ್ಥಿರವಾಗಿಲ್ಲ, ಅದು ಬದಲಾವಣೆಗೆ ಒಳಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಿ, ಅಲ್ಲಿ ನಿರುತ್ಸಾಹ ಅನ್ನುವಂಥದ್ದು ಇರುತ್ತೆ. ಎಲ್ಲೋ ಒಂದು ಕಡೆ ಲವಲವಿಕೆ, ಉತ್ಸಾಹ ಅನ್ನುವಂಥದ್ದನ್ನು ಕಳ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಸಮಸ್ಯೆಗಳನ್ನು ನೀವೇ ಪರಿಹಾರ ಮಾಡಿಕೊಳ್ಬೇಕು, ಅದನ್ನು ಬೇರೆಯವರ ಕೈಗೆ ಕೊಡಬೇಡಿ. ಏಕೆಂದರೆ ನಿಮ್ಮ ಒಂದು ಸಮಸ್ಯೆ ಎಲ್ಲಿಂದ ಆರಂಭ ಆಯಿತು, ಅದರ ಗತಿ ಹೇಗಿದೆ, ಅದು ಮುಂದೆ ಯಾವ ಪರಿಣಾಮವನ್ನು, ಫಲಿತಾಂಶವನ್ನು ತರುತ್ತೆ ಇತ್ಯಾದಿ ವಿಚಾರಗಳು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಮಾಡಿಕೊಳ್ಳುವಂಥದ್ದು ಉತ್ತಮ. ಬೇರೆಯವರ ಮೇಲೆ ಅವಲಂಬನೆ ಬೇಡ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ ಈ ದಿನ. ಜೊತೆಗೆ ಮಹಾಲಕ್ಷ್ಮಿಯ ಸ್ತೋತ್ರ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಹೊಸ ಹೊಸ ಜವಾಬ್ದಾರಿಗಳನ್ನು ತಂದು ಕೊಡುತ್ತೆ. ಹೊಸ ಕೆಲಸಗಳು ಪರಿಚಯ ಆಗುತ್ತೆ. ಹೊಸ ವ್ಯಕ್ತಿಗಳನ್ನು ಈ ದಿನ ಎದುರುಗೊಳ್ತೀರಿ. ಹಾಗಾಗಿನೇ ಎಲ್ಲವೂ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸತು ಅನ್ನುವಂಥದ್ದು ಈ ದಿನ ನಿಮಗೆ ಎಲ್ಲೋ ಒಂದು ಕಡೆ ಮೂಡಿ ಬರುತ್ತೆ. ಹಾಗೆ ಈ ದಿನ ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ಬದಲಾವಣೆ ಮಾಡಿಕೊಳ್ಬೇಕು ನಿಮ್ಮ ಮನಸ್ಥಿತಿಯನ್ನು. ಹಾಗೆ ನಿಮ್ಮ ಒಂದು ಜೀವನದ ಒಂದು ಪ್ರಕಾರ ಏನಿದೆ ಅಥವಾ ಈ ಲೈಫ್ ಸ್ಟೈಲ್ ಏನಿದೆ ಇದನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಜಾಣತನ. ಇನ್ನು ಈ ದಿನ ಬೇರೆಯವರ ಅಭಿಪ್ರಾಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅವರು ಏನಾದರೂ ಅನ್ನಲಿ, ಏನಾದರೂ
ಕಮೆಂಟ್ ಮಾಡಲಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾತ್ರ ನೀವು ಮುಂದುವರಿಸ್ತಾ ಇರಿ. ಹಾಗೆ ಈ ದಿನ ಆದಾಯ ಉತ್ತಮವಾಗುವಂಥ ಸಾಧ್ಯತೆಗಳೇನೋ ಕಾಣಿಸ್ತಾ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಎಡವಟ್ಟುಗಳಿಂದ ನಷ್ಟದ ಬಾಬ್ತು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಹೊಸ ಒಂದು ಮಾರ್ಗೋಪಾಯ ಸಿಕ್ಕುವಂಥದ್ದು, ಯಾರದ್ದೋ ಒಂದು ಪರಿಚಯ, ಯಾರೋ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಹೊಸ ವಸ್ತುವಿನ ಲಾಭ ಇದೆ, ವಾಹನ ಲಾಭ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಿಂದಲೂ ಕೂಡ ಹೆಚ್ಚಿನ ಅನುಕೂಲತೆಗಳು ಉಂಟಾಗುವಂಥದ್ದು. ಜೊತೆಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ದೀರ್ಘಕಾಲದ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸದಲ್ಲಾಗಲಿ, ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಾಗಲಿ ನಿಮ್ಮ ಪ್ರಶಾಂತತೆ ಎದ್ದು ಕಾಣಿಸುತ್ತೆ. ಎಷ್ಟು ತಾಳ್ಮೆ ಇದೆ ಎನ್ನುವಂಥದ್ದು ಇದರಿಂದ ಗೊತ್ತಾಗುವಂಥದ್ದು. ಹಾಗೆ ಈ ದಿನ ಸಮಾಧಾನಕ್ಕಾದರೂ ಕೂಡ ನಮಗಿಂತ ಕೆಳಗಿನವರನ್ನು ನಾವು ನೋಡಬೇಕು. ಏಕೆಂದರೆ ಜೀವನದಲ್ಲಿ ಪದೇ ಪದೇ ಹೋಲಿಕೆ ಮಾಡಿಕೊಳ್ಳುವಂಥದ್ದು ಇದೆ. ನಮಗಿಂತ ಹಿರಿಯರನ್ನು, ನಮಗಿಂತ ಶ್ರೀಮಂತರನ್ನು ಹೋಲಿಕೆ ಮಾಡಿಕೊಂಡ್ರೆ ನಮಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆದ್ಬಿಡುತ್ತೆ. ಅದಕ್ಕಾಗಿಯೇ ಸಮಾಧಾನಕ್ಕಾಗಿ ನಮಗಿಂತಲೂ ಕೆಳಗಿನವರನ್ನು ನಾವು ನೋಡಿಕೊಂಡು ಹೋಲಿಸ್ಕೊಳ್ಬೇಕು. ಇನ್ನು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮಗಿಂತ ದೊಡ್ಡವರನ್ನು ನೋಡಬೇಕು. ಅವರು ಪಟ್ಟಂತಹ ಕಷ್ಟ, ಅವರು ಹಿಡಿದ ಹಠದ ಸ್ವಭಾವ, ಹಾಗೆ ಕೆಲಸಗಳನ್ನು ಮಾಡುವಂಥ ವೈಖರಿ, ಇದನ್ನು ನಾವು ಗಮನಿಸಬೇಕು. ಹಾಗಾಗಿ ನಮ್ಮ ಪ್ರಗತಿ ಕೂಡ ಆ ಒಂದು ನಿಟ್ಟಿನಲ್ಲಿರುತ್ತೆ ಅನ್ನುವಂಥದ್ದು. ಜೊತೆಗೆ ಆತ್ಮತೃಪ್ತಿಗಾಗಿ ನಾವು ನಮ್ಮ ಮನದ ಮಾತುಗಳನ್ನು ಆಗಾಗ ಕೇಳಿಸ್ಕೊಳ್ತಾ ಇರಬೇಕು. ಹೃದಯದ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಇದರಿಂದ ಪ್ರಾಕ್ಟಿಕಲ್ ಆಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 10ರ ಸ್ಥಾನದಲ್ಲಿದ್ದಾನೆ. ಉದ್ಯೋಗ ಸ್ಥಾನ ಇದು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ತೃಪ್ತಿ ಅನ್ನುವಂಥದ್ದು ಇದೆ. ಹಾಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ತೀರಿ. ಹಾಗಾಗಿ ನೀವು ಏನು, ನಿಮ್ಮ ಆಸಕ್ತಿ ಏನು, ನಿಮಗೆ ಯಾವುದರಲ್ಲಿ ಹೆಚ್ಚಿನ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಮನರಂಜನಾ ಚಟುವಟಿಕೆಗಳಲ್ಲಿ ನಿಮ್ಮ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ತೊಡಗಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ವೃತ್ತಿಪರ ಉದ್ಯೋಗದಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿ ಆಗುವಂಥ ಕೆಲವು ವಿದ್ಯಮಾನಗಳು ನಿಮಗೆ ತುಂಬ ಸಂತೋಷವನ್ನು ಕೂಡ ತರುತ್ತೆ. ಹಾಗೆ ಹಠಮಾರಿತನ ಬಿಟ್ಟು ಬೆಳವಣಿಗೆಗೆ ಸೂಕ್ತವಾದಂಥ ಒಂದು ಕ್ರಮವನ್ನು ಅನುಸರಣೆ ಮಾಡೋದರಿಂದ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಮನುಷ್ಯ ಅನುಕೂಲತೆಗಳು ಹೆಚ್ಚಾದಂತೆಲ್ಲ ಸೋಮಾರಿ ಆಗಿಬಿಡ್ತಾನೆ. ಅವಕಾಶಗಳು ಜಾಸ್ತಿ ಆದರೆ ಅವಿಧೇಯನಾಗ್ತಾನೆ. ಆದಾಯ ಜಾಸ್ತಿ ಆದರೆ ಅಹಂಕಾರಿ ಆಗಿಬಿಡ್ತಾನೆ. ಇನ್ನು ಅಧಿಕಾರ ಹೆಚ್ಚಿದಂತೆಲ್ಲ ಅಲ್ಪನಾಗ್ತಾನೆ. ಇವೆಲ್ಲವನ್ನ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ನೀವು ಅನುಭವಿಸಿರ್ತೀರಿ. ಏಕೆಂದರೆ ನಿಮಗೆ ಬೇರೆಯವರ ಪ್ರೇರೇಪಣೆ, ಬೇರೆಯವರ ಒತ್ತಡ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಅದಕ್ಕಾಗಿಯೇ ಇದೆಲ್ಲ ಮೀರಿ ನಡೆದವನು ಮಾತ್ರ ವಿಶೇಷನಾಗ್ತಾನೆ. ಅವನನ್ನೇ ಸ್ಪೆಷಲ್ ಪರ್ಸನ್ ಅಂತ ಹೇಳಿ ಕರೆಯುವಂಥದ್ದಿದೆ. ಅಂಥ ವ್ಯಕ್ತಿ ಈ ದಿನ ನೀವಾಗಿದ್ದೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಸ್ವಲ್ಪ ಭಿನ್ನಾಭಿಪ್ರಾಯಗಳಿಂದಲೇ ಈ ದಿನ ಆರಂಭ ಆಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಹಾಗಾಗಿನೇ ಈ ದಿನ ಸಣ್ಣ ಕೆಲಸ ಕೂಡ ನಿಮಗೆ ಒತ್ತಡದ ರೀತಿಯಲ್ಲಿ ಕಂಡುಬರುತ್ತೆ. ಇನ್ನು ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ನೀವೇ ಮುಂದೂಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಕೆಲವು ಜ್ಞಾನದ ಕೊರತೆ ಇರ್ಬೋದು, ಕೆಲವು ತಂತ್ರಜ್ಞಾನದ ಕೊರತೆ, ಬಹಳ ಮುಖ್ಯವಾಗಿ ಹಣಕಾಸಿನ ಕೊರತೆಯಿಂದ ಕೆಲವೊಂದು ಕೆಲಸ ಕಾರ್ಯಗಳು ಈ ದಿನ ಕೈಗೂಡಲ್ಲ. ಹಾಗೆ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರಲ್ಲ, ಆ ರೀತಿ ಯಾವುದೇ ವ್ಯಾಪಾರಕ್ಕೆ ಹೋದರೂ ಕೂಡ ನಿಮಗೆ ಅಲ್ಲಿ ಒಂದು ಮೋಸ ಆಗ್ತಾ ಇದೆ ಅನ್ನುವಂಥದ್ರ ಅರಿವು ನಿಮಗೆ ಬರುತ್ತೆ. ಹಾಗಾಗಿನೇ ಮನಸ್ಸಿಗೆ ಒಂದು ರೀತಿಯಲ್ಲಿ ಕ್ಷೋಭೆ, ಒಂದು ರೀತಿಯಲ್ಲಿ ಕಿರಿಕಿರಿ ಆಗುವಂಥದ್ದು ಕೂಡ ಈ ಸಂದರ್ಭದಲ್ಲಿರುತ್ತೆ.
ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಏನೋ ಒಂದು ಸಣ್ಣ ಮಾತಿಗೂ ಕೂಡ ಮಾತಿಗೆ ಮಾತು ಜೋಡಣೆಯಾಗುತ್ತೆ. ಇಲ್ಲಿ ವಿರಸಗಳು ಉಂಟಾಗುವಂಥದ್ದು, ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಒಂದು ಕೆಟ್ಟ ಗುಣ ಅಂತ ಹೇಳಿದ್ರೆ ಆತುರಾತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು. ಹಿಂದೆ ಮುಂದೆ ನೋಡಲ್ಲ, ಕೆಲಸ ಆಗ್ಬಿಡ್ಬೇಕಷ್ಟೇ, ನಿಮ್ಮ ಪರವಾಗಿ ಆಗ್ಬಿಡ್ಬೇಕು, ಆಗ ನಿಮಗೆ ಸಂತೋಷ ಅನ್ನುವಂಥದ್ದು. ಆದರೆ ಗ್ರಹಗತಿಗಳ ಸ್ಥಿತಿ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ನಿಮಗೆ ಎಡ ತಿರುಗಿದ್ರೂ ಕಷ್ಟ, ಬಲ ತಿರುಗಿದ್ರೂ ಕೂಡ ಸ್ವಲ್ಪ ತೊಂದರೆ ಇರುತ್ತೆ. ಇನ್ನು ಈ ದಿನದಲ್ಲಿ ವ್ಯವಹಾರಗಳಲ್ಲಿ ನಿಮ್ಮ ಒಂದು ಸಂಗಾತಿ ಅಥವಾ ಪ್ರೀತಿ ಪಾತ್ರರ ಮಾತುಗಳೇನಿದೆ ಅದನ್ನು ನೀವು ಅನುಸರಣೆ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಆತ್ಮೀಯ ಸ್ನೇಹಿತರೊಂದಿಗೂ ಕೂಡ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ತೀರಿ. ಇದು ಅಷ್ಟೊಂದು ಅನುಕೂಲವನ್ನು ತರಲ್ಲ. ಈ ದಿನ ನಿಮ್ಮ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಸಾವಧಾನವಾಗಿ ಸಾಧಕ ಬಾಧಕಗಳನ್ನು ತೂಗಿ ನೋಡಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರು ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಯಲ್ಲಿದ್ದಾರೆ. ಅವರ ನಿರೀಕ್ಷೆಯನ್ನು ಈ ದಿನ ಹುಸಿ ಮಾಡಬೇಡಿ. ಅದಕ್ಕೆ ಬದಲಾಗಿ ಅವರ ಬೇಡಿಕೆಗಳೇನು ಅನ್ನುವಂಥದ್ದನ್ನು ತಿಳ್ಕೊಂಡು ಅದನ್ನು ಪೂರೈಸುವಂತಹ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳಿ. ಸ್ವಲ್ಪ ಹಠ ಮಾಡಿ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನದಲ್ಲಿ ಲಾಭಕ್ಕೆ ಬದಲಾಗಿ ಸ್ವಲ್ಪ ಮಿಶ್ರ ಫಲಗಳೇ ಇರುತ್ತೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತೆ. ದೂರ ಪ್ರಯಾಣ ಮಾಡುವಂಥ ಸಂದರ್ಭ ಬರಬಹುದು. ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಎಲ್ಲ ಒಂದು ಕಡೆ ದೈಹಿಕ ಆರೋಗ್ಯ ಕೂಡ ನಿಮಗೆ ಅಷ್ಟಕ್ಕಷ್ಟೇ ಈ ದಿನ ಇರುವಂಥದ್ದು. ಆದರೆ ಒತ್ತಡಕ್ಕೆ ಒತ್ತಾಯಕ್ಕೆ ಮಣಿದು ಪ್ರಯಾಣ ಮಾಡಬೇಕಾಗತ್ತೆ. ಇಲ್ಲಿ ಈ ವಾಹನದಿಂದ ಸ್ವಲ್ಪ ಅಪಾಯ ಆಗುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಜೊತೆಗೆ ಈ ದಿನ ವಾಹನಕ್ಕಾಗಿಯೇ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕು, ಅದರ ಮೇಂಟೆನೆನ್ಸ್ಗೆ ಖರ್ಚು ಮಾಡಬೇಕು. ಈ ರೀತಿಯ ಸಣ್ಣ ಪುಟ್ಟ ಅವಘಡಗಳಾದರೆ ಅದಕ್ಕೂ ಕೂಡ ಈ ದಿನ ಹಣ ವ್ಯಯವಾಗುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ವರ್ತನೆ ನಿಮಗೆ ಅಷ್ಟೊಂದು ಶೋಭೆಯನ್ನು ತರಲ್ಲ. ಎಲ್ಲ ಒಂದು ಕಡೆ ನೀವು ಯಾರದ್ದೋ ಒಂದು ಮಾತಿಗೆ ಕಟ್ಟು ಬಿದ್ದು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಕುಟುಂಬಸ್ಥರ ಒಂದು ನೆರವನ್ನು ಪಡ್ಕೊಳ್ಬೇಕು. ಅಲ್ಲಿ ನಿಮಗೆ ಸೋಲು ಉಂಟಾಗುವಂಥದ್ದು. ಸಮಯಕ್ಕೆ ಸರಿಯಾಗಿ ಈ ದಿನ ಕೆಲವು ಕೈ ಕೊಡುವಂಥ ವ್ಯಕ್ತಿಗಳು ನಿಮ್ಮ ಜೊತೆಗಿರ್ತಾರೆ. ಹಾಗಾಗಿ ಈ ದಿನ ಸ್ವಲ್ಪ ಕಳವಳ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನೀವು ಕೆಲವರ ಟೀಕೆಗಳನ್ನು ಈ ದಿನ ಎದುರಿಸಬೇಕಾಗತ್ತೆ. ಹಾಗೆ ಕೆಲವರಿಗೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳೇನಿದೆ ಅದು ನಿಮ್ಮ ಅನುಭವದ ಪರಿಧಿಯಿಂದ ಹೊರತಾಗಿರುವಂಥ ಕೆಲಸಗಳು. ಅದರಲ್ಲಿ ನಿಮಗೆ ಅನುಭವ ಇಲ್ಲ, ಅದು ಹೊಸ ಹೊಸ ಕೆಲಸಗಳು. ಅದನ್ನು ನೀವು ಕೈಗೊಳ್ಳುವಂಥದ್ದು ನಂತರ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವ ಕೆಲಸ ನಿಮಗೆ ಗೊತ್ತಿದೆ, ಯಾವುದರಿಂದ ನಿಮಗೆ ಶ್ರೇಯಸ್ಸು ಉಂಟಾಗುತ್ತೆ, ಯಾವುದೋ ಅತಿ ತುರ್ತಾಗಿ ಮಾಡಬೇಕಾಗಿದೆ, ಇಂಥದ್ದನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನಿಮ್ಮ ಇಷ್ಟದ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಸಂಭ್ರಮಾಚರಣೆ. ಏಕೆಂದರೆ ನಿಮ್ಮ ಯೋಜನೆಗಳು, ನಿಮ್ಮ ಯೋಚನೆಗಳು, ಆಲೋಚನೆಗಳು ಕಾರ್ಯರೂಪಕ್ಕೆ ಬರುವಂಥ ಸಂದರ್ಭಗಳು ಜಾಸ್ತಿ ಇದೆ. ಹಾಗೆ ಈ ದಿನ ಉದ್ದೇಶಪೂರ್ವಕವಾಗಿ ಮಾಡುವಂಥ ಪ್ರಯಾಣ ಕೂಡ ನಿಮಗೆ ಲಾಭವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಕೈಗೊಂಡರೂ ಕೂಡ ಅದನ್ನು ಬಹಳ ಅತ್ಯುತ್ತಮ ರೀತಿಯಲ್ಲಿ ಮಾಡ್ತೀರಿ. ಈ ದಿನ ಏನೋ ಒಂದು ಸ್ಟೈಲ್ ಇದೆ, ಒಂದು ವಿಶೇಷತೆ ಇದೆ, ಒಂದು ನಾವೀನ್ಯತೆ ಅನ್ನುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ ನಿಮಗೆ ಗೌರವ ಪ್ರತಿಷ್ಠೆಗಳು ಹೆಚ್ಚಳ ಆಗುವಂಥದ್ದು ಇದೆ. ಏಕೆಂದರೆ ನೀವು ತೆಗೆದುಕೊಂಡಂಥ ಒಂದು ತೀರ್ಮಾನ 4 ಜನರಿಗೆ ತುಂಬ ಸಂತೋಷವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ತೃಪ್ತಿಕರವಾಗಿ ನಿಮ್ಮ ಪ್ರೀತಿ ಪ್ರೇಮದ ವ್ಯವಹಾರಗಳು ನಡೆಯುತ್ತೆ. ಪ್ರೀತಿ ಪಾತ್ರರ ಮಾತು ನಿಮಗೆ ಒಂದು ಆಶಾಭಾವನೆಯನ್ನು ಸೃಷ್ಟಿಸುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಜೀವನದಲ್ಲಿ ಭರವಸೆ ಇದೆ ಅನ್ನುವಂಥದ್ದನ್ನು ಅದು ಸಾಬೀತುಪಡಿಸುತ್ತೆ. ಇನ್ನು
ಕುಟುಂಬ ಸದಸ್ಯರಿಂದ ಹೂಡಿಕೆಗಳು ಬರುವಂಥದ್ದು, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಬರುತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳು ಈ ದಿನ ಉತ್ತಮವಾದಂತಹ ಪ್ರಗತಿದಾಯಕವಾದಂತಹ ಹಂತದಲ್ಲಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಉದ್ಯೋಗದ ವಿಚಾರದಲ್ಲಿ ಶುಭ ಸುದ್ದಿ ಸಿಕ್ಕುವಂಥದ್ದು ಇದೆ. ಹಾಗೆ ಅಪೇಕ್ಷಿತ ಸ್ಥಾನದ ಚಲನೆ ಆಗುವಂಥದ್ದು, ಅಂದರೆ ನೀವು ಅಂದುಕೊಂಡಂಥ ಒಂದು ಕೆಲಸವನ್ನು ಪಡ್ಕೊಳ್ಳಿಕ್ಕಾಗಲಿ, ಅಂದುಕೊಂಡಂಥ ಒಂದು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಾಗಲಿ ನಿಮ್ಮ ಪ್ರೀತಿ ಪಾತ್ರರ ನೆರವು ಎದ್ದು ಕಾಣಿಸುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ವಿಚಾರಗಳು ಮುಂದುವರಿಯುತ್ತೆ. ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಷಷ್ಠ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 6ನೇ ಮನೆ. ಹಾಗಾಗಿ ಈ ದಿನದ ಗೋಚಾರದಲ್ಲಿ ನೀವು ಅತ್ಯುತ್ತಮವಾದಂಥ ಅನುಭವಗಳನ್ನು ಪಡ್ಕೊಳ್ತೀರಿ. ಅದರಲ್ಲೂ ಜೀವನದಲ್ಲಿ ನಿಮಗೆ ಎಲ್ಲಕ್ಕಿಂತ ದೊಡ್ಡ ಗುರು ಅಂತ ಹೇಳಿದ್ರೆ ಸಮಯ. ಆ ಸಮಯ ನಿಮಗೆ ಕಲಿಸುವಂಥ ಪಾಠಗಳನ್ನು ಯಾರೂ ಕೂಡ ಕಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ಈ ಸಮಯಕ್ಕಾಗಿ ಸಮಯಕ್ಕೋಸ್ಕರವಾಗಿಯೇ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಇನ್ನು ಈ ಸಮಯ ಅನ್ನುವಂಥದ್ದು ನಿಮ್ಮನ್ನು ತುಂಬ ಡಿಮ್ಯಾಂಡ್ ಮಾಡುತ್ತೆ ಈ ದಿನದಲ್ಲಿ. ಅದಕ್ಕಾಗಿಯೇ ಕೆಲವು ವ್ಯಕ್ತಿಗಳಿಗೆ ಒಂದು ಕ್ವಾಲಿಟಿ ಟೈಮನ್ನು ಈ ದಿನ ನೀವು ಕೊಡಬೇಕಾಗತ್ತೆ. ಇನ್ನು ಈ ದಿನದ ವ್ಯವಹಾರಗಳು ಒಂದು ರೀತಿಯಲ್ಲಿ ತೃಪ್ತಿಯನ್ನು ತರುವಂಥದ್ದು. ಹಾಗೆ ಈ ದಿನ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಬೇಕು, ಹೆಚ್ಚು ಪ್ರಗತಿದಾಯಕವಾಗಿರಬೇಕು, 4 ಜನರಂತೆ ತಲೆ ಎತ್ತಿ ನಿಲ್ಲಬೇಕು ಅನ್ನುವಂಥ ಒಂದು ಕನಸಿದೆ, ಒಂದು ಗುರಿ ಇದೆ. ಅದನ್ನು ನನಸು ಮಾಡಿಕೊಳ್ಳಿಕ್ಕೆ ಒಂದು ಪ್ರಯತ್ನ ಅನ್ನುವಂಥದ್ದು ಕೂಡ ಇದೆ. ಇನ್ನು ಈ ದಿನ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು, ಭೂ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಅತ್ಯುತ್ತಮ ಫಲಗಳನ್ನು ಕಾಣುವಂಥ ಸಂದರ್ಭ ಇದೆ. ಅಂದರೆ ನಿಮ್ಮ ಪ್ರತಿಸ್ಪರ್ಧಿಗಳು ಈ ದಿನ ನಿಮ್ಮ ಜೊತೆಯಲ್ಲಿ ಕಾಂಪೀಟ್ ಮಾಡಲ್ಲ, ನಿಮ್ಮ ಹಿತಶತ್ರುಗಳು ಈ ದಿನ ನಿಮಗೆ ತೊಂದರೆಯನ್ನು ಕೊಡಲ್ಲ. ಒಟ್ಟಾರೆ ಬಹಳ ನಿರಾಳವಾಗಿ ಕೆಲಸ ಕಾರ್ಯಗಳು ಆಗುತ್ತೆ. ಇದರಿಂದ ನಿಮಗೆ ಶುಭ ಸುದ್ದಿ ಬಹಳ ಬೇಗ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಪೇಕ್ಷಿತವಾದಂತಹ ಕೆಲವೊಂದು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಗ್ರಹಗತಿಗಳು ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಒಂದು ಪ್ರಗತಿ ನಿಮಗೆ ಆಶ್ಚರ್ಯವನ್ನು ತರುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಆದರೆ ಈ ದಿನದಲ್ಲಿ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥ ಸಂದರ್ಭದಲ್ಲಿ ಗುರು ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳಿ, ತಜ್ಞರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಏಕಾಏಕಿ ಯಾವುದೇ ಒಂದು ತೀರ್ಮಾನಕ್ಕೆ ಈ ದಿನ ಬರುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇದ್ದಾನೆ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಮಿಶ್ರ ಫಲವನ್ನು ತರುವಂಥದ್ದು. ಹಾಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗಲ್ಲ. ಇದರಿಂದ ಸ್ವಲ್ಪ ಮನಸ್ಸಿಗೆ ಅತೃಪ್ತಿ, ಬೇಸರ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ಮಾತುಕತೆ ನಡೆಸುವಂತಹ ಸಂದರ್ಭ. ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ, ಯಾರು ಬುದ್ಧಿವಂತರು ಯಾರು ಬುದ್ಧಿವಂತರಲ್ಲ ಅನ್ನುವಂಥ ಒಂದು ಪೈಪೋಟಿಗೆ ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಇಲ್ಲಿ ಭಿನ್ನಾಭಿಪ್ರಾಯ ಬಹಳ ಬೇಗ ಬರುವಂಥದ್ದು. ಜೊತೆಗೆ ನಿಮ್ಮ ಹಠಮಾರಿತನ ಧೋರಣೆ ಏನಿದೆ ಅದು ನಿಮ್ಮ ಬೆಳವಣಿಗೆಗೆ ಕುತ್ತು ತರುತ್ತೆ. ಹಾಗಾಗಿ ಹಠವನ್ನು ಬಿಡಬೇಕು, ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಭಯನೋ ಹೆದರಿಕೆನೋ ಏನೋ ಒಂದು ಕಾರಣಕ್ಕಾಗಿ ಹಿಮ್ಮೆಟ್ಟುವಂಥ ಸಾಧ್ಯತೆ ಕೂಡ ಇದೆ. ಇದು ಕೂಡ ನಿಮಗೆ ಕೆಲವೊಮ್ಮೆ ಲಾಭವಾಗಿ ಪರಿಣಮಿಸುತ್ತೆ. ಅಂದರೆ ಈ ಕೆಲಸಗಳನ್ನು ಆರಂಭ ಮಾಡದೇ ಇರುವಂಥದ್ದು ಕೂಡ ನಿಮಗೆ ಲಾಭವನ್ನು ತರುತ್ತೆ. ಇನ್ನು ನಿಮ್ಮ ಸ್ವೇಚ್ಛೆಯ ವರ್ತನೆಗೆ ಸ್ವಲ್ಪ ಕಡಿವಾಣವನ್ನು ಹಾಕ್ಕೊಳ್ಬೇಕಾಗತ್ತೆ. ಅದರಲ್ಲೂ ಕೆಲವರಿಗೆ ಈ ಹಣದ ವಿಚಾರದಲ್ಲಿ ಅಷ್ಟೊಂದು ವಿವೇಕ ಅನ್ನುವಂಥದ್ದು ಇಲ್ಲ. ದುಂದು ವೆಚ್ಚ ಮಾಡುವಂಥ ಸಂದರ್ಭಗಳು ಬರ್ಬೋದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಸರಿಯಾದ ಸ್ಥಳ ಹಾಗೆ ಸಮಯ ನೋಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗತ್ತೆ. ಹಾಗಾಗಿ
ಈ ಅಭಿಪ್ರಾಯ ಹೇಳುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಬೇಕು. ಹಾಗೆ ಈ ಪ್ರಮುಖವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಪಾಲುದಾರರ ಜೊತೆಯಲ್ಲಿ ಚರ್ಚಿಸಿ ನಿರ್ಣಯಿಸುವಂಥದ್ದು ಉತ್ತಮ. ಅಲ್ಲಿ ನೀವು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕರಾಗಿದ್ದೀರಿ ಅನ್ನುವಂಥದ್ದು ಸಾಬೀತಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಮಿಶ್ರ ಫಲಗಳನ್ನು ಈ ದಿನ ಕಾಣುವಂಥ ಸಂದರ್ಭಗಳು ಜಾಸ್ತಿ ಇದೆ. ಹಾಗೆ ಈ ದಿನ ನಿಮ್ಮ ಉದ್ವೇಗಕ್ಕೆ ಕೆಲವೊಂದು ನೇರ ಕಾರಣ ನಿಮ್ಮ ಒಂದು ನಿರ್ಧಾರವೇ ಆಗಿರುತ್ತೆ. ಹಾಗಾಗಿ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿರ್ಧಾರಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿಕೊಳ್ಬೇಕು. ನಾಳಿನ ದೃಷ್ಟಿಯಲ್ಲಿ ನೀವು ಕೆಲಸಗಳನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ಅನಿರೀಕ್ಷಿತ ಪ್ರಯಾಣ ಮಾಡಬೇಕಾದಂಥ ಸಾಧ್ಯತೆ ಕೂಡ ಬರ್ಬೋದು. ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಸಂತೋಷಕ್ಕೆ ಸುಖಕ್ಕೆ ಸ್ವಲ್ಪ ಹಣವನ್ನು ವ್ಯಯ ಮಾಡುವಂಥದ್ದು ಇದೆ. ಹಣವನ್ನು ಇನ್ವೆಸ್ಟ್ ಮಾಡಿ ಈ ದಿನ ನೀವು ಸುಖವನ್ನು ಪಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಸಹಕಾರ ನಿಮಗೆ ಚೆನ್ನಾಗಿದೆ. ಆದರೆ ಒಂದು ಉತ್ತಮವಾದಂಥ ಯೋಜನೆಯನ್ನು ರೂಪಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಆ ಒಂದು ನಿರ್ಧಾರದಲ್ಲಿ ನೀವು ಸ್ವಲ್ಪ ಸೋಲುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಳ್ಬೇಕು. ಅವರ ಆರೋಗ್ಯದ ಬಗ್ಗೆ, ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ಸ್ವಲ್ಪ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಕೆಲವರ ಟೀಕೆಗಳನ್ನು ಎದುರಿಸಬೇಕಾಗತ್ತೆ. ಆದರೂ ನಿಮ್ಮ ಅಜೆಂಡಾ ಇದೆಯಲ್ಲ, ಯಾರು ನಿಮ್ಮನ್ನು ಆಶ್ರಯಿಸಿ ಬರ್ತಾರೆ, ಯಾರಿಗೆ ನಿಮ್ಮಿಂದ ಸಹಾಯ ಬೇಕು ಅಂಥವ್ರಿಗೆ ನೀವು ಪೂರ್ಣ ಮನಸ್ಸಿನಿಂದ ಸಹಾಯ ಮಾಡ್ತೀರಿ. ಹಾಗೆ ತುಳಿದು ಬೆಳೆಯುವಂಥದ್ದು ಗೆಲುವಲ್ಲ, ಬೆಳೆದು ಬೆಳೆಸುವಂಥದ್ದು ಗೆಲುವು ಅನ್ನುವಂಥ ವಿಚಾರ ನಿಮಗೆ ಗೊತ್ತಿದೆ. ಹಾಗಾಗಿನೇ ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿಯನ್ನು ಈ ದಿನ ತುಂಬ ಚೆನ್ನಾಗಿ ಅನುಸರಣೆ ಮಾಡ್ತೀರಿ. ಹಾಗೆ ಈ ಟೀಕೆಗಳನ್ನು ಮಾಡುವಂಥವ್ರಿಗೆ ತಕ್ಕ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಆದರೆ ಸೋಲು ಗೆಲುವು ಎಲ್ಲದರಲ್ಲೂ ಇದ್ದದ್ದೇ. ಆದ್ದರಿಂದ ಈ ದಿನ ಎಲ್ಲ ಸನ್ನಿವೇಶಗಳನ್ನು ಕೂಡ ನೀವು ಒಪ್ಕೊಳ್ಬೇಕು. ಅದನ್ನೇ ಮುಂದಿನ ಒಂದು ಪರಿಸ್ಥಿತಿಗೆ ತಳಹದಿಯನ್ನಾಗಿ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಆತ್ಮಕ್ಕೂ ಕೂಡ ಸಂತೋಷ ಸಿಕ್ಕುವಂಥ ದಿನ. ಅದರಲ್ಲೂ ವಿಶೇಷವಾಗಿ ತೃತೀಯದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನ ಇದು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಿಂದ ವರಿಷ್ಠರಿಂದ ನಿಮಗೆ ಉತ್ತಮ ಸನ್ಮಾನ ಸಿಕ್ಕುವಂಥದ್ದು. ಜೊತೆಗೆ ಈ ದಿನ ದೂರ ಪ್ರಯಾಣದಲ್ಲೂ ಕೂಡ ಹೊಸಬರ ಪರಿಚಯ ಆಗುತ್ತೆ, ಹೊಸ ಹೊಸ ಅನುಭವಗಳು ಉಂಟಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆಯಾಗುತ್ತೆ ಈ ದಿನದಲ್ಲಿ. ಹಾಗಾಗಿ ಬಹಳ ದಿನಗಳಿಂದ ಇದ್ದಂತಹ ಈ ವ್ಯಾಪಾರಿ ಸಂಬಂಧವಾದಂತಹ ಸಮಸ್ಯೆ ಈ ದಿನ ಬಗೆಹರಿಯುತ್ತೆ. ಹಾಗೆ ಈ ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ಈ ದಿನ ಬಹಳ ಜಾಗರೂಕರಾಗೇ ಇರ್ತೀರಿ. ಅದು ನಿಮ್ಮ ಒಂದು ಶಿಸ್ತುಬದ್ಧ ಜೀವನವನ್ನು ತಿಳಿಸುವಂಥದ್ದು. ಹಾಗೆ ವ್ಯಾಪಾರದಲ್ಲಿ ಸಮಸ್ಯೆಗಳು ಉಂಟಾದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು. ಹಾಗೆ ಯಾರಿಗಾದರೂ ನಿಮ್ಮ ಮಾತಿನಿಂದ ತೊಂದರೆ ಆಗಿದ್ದರೆ, ನಿಮ್ಮ ನಡತೆಯಿಂದ ಅನ್ಯಾಯ ಆಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಬಹಳ ಅಪರೂಪಕ್ಕೆ ವ್ಯಕ್ತವಾಗುವಂಥ ವ್ಯಕ್ತಿತ್ವಗಳು ಇದೆಲ್ಲ. ಇನ್ನು ಈ ದಿನದಲ್ಲಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ಆದಷ್ಟು ಕೈ ಹಾಕದೇ ಇರುವಂಥದ್ದು ಉತ್ತಮ. ಏಕೆ ಅಂತ ಹೇಳಿದ್ರೆ ಈ ಆರಂಭ ಆಗುವಂಥ ಕೆಲಸ ಬೇಗ ಮುಗಿಬೇಕು. ಆದರೆ ಕೆಲವೊಮ್ಮೆ ನಿಧಾನ ಆಗೋದ್ರಿಂದ, ಮಂದಗತಿಯಲ್ಲಿ ಕೆಲಸಗಳು ನಡೆಯೋದ್ರಿಂದ ನೀವು ಕೆಲಸದ ಹಿಂದೆಯೇ ಇದ್ದಾಗ ಆ ಕೆಲಸ ಪೂರ್ಣ ಆಗುತ್ತೆ. ಆ ಕೆಲಸವನ್ನೇನಾದರೂ ಪಕ್ಕಕ್ಕೆ ಇಟ್ಟು ಮತ್ತೊಂದು ಕೆಲಸಕ್ಕೆ ಕೈ ಹಾಕುವಂಥ ಸಂದರ್ಭದಲ್ಲಿ ಈ ಎರಡೂ ಕೆಲಸಗಳು ಕೂಡ ಅಪೂರ್ಣವಾಗಿಬಿಡುತ್ತೆ. ಹಾಗಾಗಿನೇ ಈ ದಿನ ಅನವಶ್ಯಕವಾದಂತಹ ಒಂದು ಚಿಂತೆಗೆ ಅವಕಾಶವನ್ನು ಕೊಡಬೇಡಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ. ರಾಘವೇಂದ್ರ ಸ್ವಾಮಿಗಳನ್ನು, ದತ್ತಾತ್ರೇಯರನ್ನು, ಸಾಯಿಬಾಬರನ್ನು, ದಕ್ಷಿಣಾಮೂರ್ತಿಗಳನ್ನು ಈ ದಿನ ಆರಾಧನೆ ಮಾಡಿ.
ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ, ಗುರುವಿನ ಮಾರ್ಗದರ್ಶನ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ಹಣಕಾಸಿನ ವಿಚಾರದಲ್ಲಿ ಹೊಸ ಆಲೋಚನೆಗಳು ಬರುವಂಥದ್ದು, ಹೊಸ ಇನ್ವೆಸ್ಟ್ಮೆಂಟ್ ವಿಚಾರ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗೆ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಿ ಅದರಿಂದ ಏನಾದರೂ ಲಾಭವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ, ಒಂದು ಪ್ಲ್ಯಾನ್ ಇದೆ. ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಈ ದಿನ ಕೆಲವರ ಒಂದು ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದೀರಿ. ಅವರ ಒಂದು ಭರವಸೆ ಬೇಕು, ಅವರ ಒಂದು ಸಹಕಾರ ಬೇಕು. ಅದಕ್ಕಾಗಿ ಸ್ವಲ್ಪ ನಿರೀಕ್ಷೆಯಲ್ಲಿ ಇರುವಂಥ ದಿನ ಇದು. ಹಾಗೆ ಈ ದಿನ ಶುಭ ಕಾರ್ಯಗಳಿಗೆ ಹಾಜರಾಗುವಂಥದ್ದು, ಶುಭ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಕೆಲಸಗಳಿದ್ದರೆ ಮಾತ್ರ ಮುಂದುವರಿಸ್ತೀರಿ. ಎಲ್ಲ ಒಂದು ಕಡೆ ನಿಮಗೆ ಆ ಒಂದು ಕೆಲಸ ಅಪರಿಚಿತ ಕ್ಷೇತ್ರವಾಗಿರುತ್ತೆ, ಅಲ್ಲಿ ಕೆಲವು ಅಡೆತಡೆಗಳು ಜಾಸ್ತಿ ಇರುತ್ತೆ. ಇಂಥದ್ದನ್ನು ಬಹಳ ಸುಲಭಕ್ಕೆ ನೀವು ಬಿಟ್ಟುಬಿಡ್ತೀರಿ. ಆದರೆ ಸ್ವಲ್ಪ ರಿಸ್ಕ್ ಇರಬೇಕು, ಸ್ವಲ್ಪ ಚಾಲೆಂಜಸ್ ಇರಬೇಕು, ಅಂಥದ್ದನ್ನು ಮಾತ್ರ ಮುಂದುವರಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರಿಂದಲೇ ನಿಮಗೆ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು, ಅವರಿಂದಲೇ ಹಿನ್ನಡೆ ಉಂಟಾಗುತ್ತೆ ನಿಮಗೆ. ಹಾಗಾಗಿ ಈ ಆತ್ಮವಿಶ್ವಾಸದ ಮಟ್ಟ ಅನ್ನುವಂಥದ್ದು ಇದನ್ನು ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ವಿಶೇಷವಾಗಿ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಒಂದು ಸಂಭವ ಕೂಡ ಇದೆ, ಆದರೆ ಸ್ವಲ್ಪ ಜಾಗ್ರತೆ. ವಿಶೇಷವಾಗಿ ಈ ದಿನದಲ್ಲಿ ಏಕಸ್ವಾಮ್ಯ ಅಂದರೆ ನಿಮ್ಮದೇ ಅಧಿಕಾರ ನಿಮಗೇ ಬರಬೇಕು ಅನ್ನುವಂಥದ್ದು, ಈ ಓನರ್ಶಿಪ್ ಅನ್ನುವಂಥದ್ದು, ಇದೆಲ್ಲದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಜೊತೆಗೆ ಕೇಡು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.